ಮತ್ತೊಮ್ಮೆ ಆನಂದ ಬೈದನ ಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮಾರುತೇಶ್ ನಮ್ಮನ್ನು ಜಾಯ್ನ್ ಆಗ್ತಾರೆ. ಆನಂದ, ಎಲ್ಲಿ ಪ್ರಿಯಾಂಕ ಖರ್ಗೆ ಅವ್ರು ಹೌದ್ರಿ RSS ನಿಯಂತ್ರಣಕ್ಕೆ ತಂದಿದ್ದೀವಿ ಏನು ಇವಾಗ ಅಂದುಬಿಡ್ತಾರೇನೋ ಅಂದ್ಕೊಂಡಿದ್ದೆ ನಾನು. ಸ್ಪೆಸಿಫಿಕ್ ಆಗಿ RSS ಅಂತ ಏನಿಲ್ಲ, ಓದಿ ನೋಡಿ ಅಂತಿದ್ದಾರೆ. ಎಸ್, ಚಿತ್ತಾಪುರದಲ್ಲಿ RSSನ ಪಥಸಂಚಲನ ಆಗಬೇಕು ಅಥವಾ ಆಗಬಾರ್ದು ಅಂತಕ್ಕಂಥ ಜಟಾಪಟಿ ನಡೆದಾಗ ಸರ್ಕಾರ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸುತ್ತೋಲೆ ಹೊರಡಿಸಿತ್ತು. ಅಲ್ಲಿ ಅವಕಾಶ ಇಲ್ಲ ಅಂತಕ್ಕಂಥದ್ದು. ಆ ಅವಕಾಶ ಇಲ್ಲ ಅನ್ನುವಂಥ ಸುತ್ತೋಲೆಗೆ ಸಂಬಂಧಪಟ್ಟ ಹಾಗೆ ಅದನ್ನು RSSನ ಪದಾಧಿಕಾರಿಗಳು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಿದಾಗ ಧಾರವಾಡ ಬೆಂಚ್ ಅದಕ್ಕೆ ಸ್ಟೇ ಕೊಟ್ಟಿತ್ತು. ಹಾಗಾಗಿ ಸರ್ಕಾರಕ್ಕೆ ಒಂದಷ್ಟು ಹಿನ್ನಡೆ ಆಗಿತ್ತು. ಕಾರ್ಯಕ್ರಮಗಳು ನಡಿಬೇಕಾದರೆ ಕೋರ್ಟ್ನ ಕೊಟ್ಟಿರ್ತಕ್ಕಂಥ ಕೆಲವು ಮಾರ್ಗಸೂಚಿಯ ಪ್ರಕಾರ ಪಥಸಂಚಲನ ಕೂಡ ನಡೆದಿತ್ತು. ಇವೆಲ್ಲವೂ ಹಿಸ್ಟ್ರಿ. ಈಗ ಒಂದು ಕಾನೂನಿನ ಬಲ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನವನ್ನು ಮಾಡ್ತಿದೆ. ಆ ಕಾರಣಕ್ಕಾಗಿ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘವಾಗಿರುವಂಥ ಚರ್ಚೆಗಳಾಗಿರುವಂಥದ್ದು. ಅಂದರೆ ಸರ್ಕಾರಿ ಜಾಗಗಳು, ಸರ್ಕಾರಿ ಸಾರ್ವಜನಿಕ ಪ್ರದೇಶಗಳು ಮತ್ತು ಪ್ರವೇಶ ನಿಯಂತ್ರಣ ವಿಧೇಯಕವನ್ನು ತರುವುದರ ಮೂಲಕ ಈ ಸರ್ಕಾರಿ ಜಾಗಗಳನ್ನು, ಸರ್ಕಾರಿ ಶಾಲಾ ಆವರಣಗಳಿರ್ಬೋದು, ಮುಜರಾಯಿ ಇಲಾಖೆ ಸಂಬಂಧಪಟ್ಟಿರ್ತಕ್ಕ ದೇವಸ್ಥಾನದ ಆವರಣಗಳಿರ್ಬೋದು, ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ಜಾಗಗಳಲ್ಲಿ ಯಾವುದೇ ಕಾರಣಕ್ಕೂ ಅನುಮತಿ ಇಲ್ಲದೆ ಕಾರ್ಯಕ್ರಮ ಮಾಡಲಿಕ್ಕೆ ಸಂಘ ಸಂಸ್ಥೆಗಳಿಗೆ ಅವಕಾಶವನ್ನು ನಿರ್ಬಂಧಿಸ್ತಕ್ಕಂಥದ್ದು ಈ ಒಂದು ವಿಧೇಯಕದಲ್ಲಿರ್ತಕ್ಕಂಥ ಪ್ರಮುಖವಾದ ಅಂಶ. ಹೇಗೆ ಪರ್ಮಿಷನ್ ತೆಗೆದುಕೊಳ್ಬೇಕು, ಯಾರು ಅಥಾರಿಟಿ, ಇವೆಲ್ಲವೂ ಕೂಡ ಅಲ್ಲಿ ಭಾಳ ಪ್ರಮುಖವಾಗಿ ಆ ಬಿಲ್ಲಲ್ಲಿರುತ್ತೆ. ಬಿಲ್ಲನ್ನು ಇದೇ ಅಧಿವೇಶನ ತರಬೇಕು ಅಂತಕ್ಕ ನಿರ್ಧಾರವನ್ನು ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಈ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಗಳು ಕೂಡ ಆಯಿತು. ಅಂದರೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಬೇಕಾ ಬಿಲ್ ತರಬೇಕಾದ್ರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಯಿತು. ಅಂತಿಮವಾಗಿ ಗೃಹ ಇಲಾಖೆ ಈ ಬಿಲ್ಲನ್ನು ತರಬೇಕು. ಗೃಹ ಇಲಾಖೆ ತಂದಿರತಕ್ಕಂಥ ಬಿಲ್ಲನ್ನು, ಡ್ರಾಫ್ಟನ್ನು ಕಾನೂನು ಮತ್ತು ಸಂಸದೀಯ ಇಲಾಖೆ ಅದನ್ನು ಪರಿಶೀಲನೆ ಮಾಡುತ್ತೆ. ಅಂತಿಮವಾಗಿ ಅದನ್ನು ವಿಧಾನಸಭೆಯಲ್ಲಿ ಮಂಡನೆ ಮಾಡ್ತಕ್ಕಂಥ ಪ್ರಾಪರ್ ಪ್ರೊಸೆಸನ್ನು ಕೂಡ ಮಾಡಬೇಕಾಗಿರುತ್ತೆ. ಹಾಗಾಗಿ ತಕ್ಷಣದಲ್ಲಿ ಬಿಲ್ಲನ್ನು ತರೋದ್ರ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಿ ಅನ್ನುವಂಥ ನಿರ್ದೇಶನವನ್ನು ಗೃಹ ಇಲಾಖೆ ಕೊಡಲಾಗಿದೆ. ಈ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡೋದ್ರ ಮೂಲಕ ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿ RSSನ ಮೇಲಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕೇಳಿ ಬರ್ತಾ ಇರುವಂಥ ಮಾತು. ಅಂದರೆ RSSನ ಸಂಘಟನೆ ಸರ್ಕಾರಿ ಅಂದರೆ ಶಾಲಾ ಕಾಲೇಜುಗಳ ಆವರಣಗಳಲ್ಲಿ RSSನ ಶಾಖೆಗಳ ಸರ್ಕಾರಿ ಶಾಲಾ ಕಾಲೇಜಿನ ಆವರಣ, ಪ್ಲೇ ಗ್ರೌಂಡು, ಪಾರ್ಕ್ಗಳಲ್ಲಿ ಆಗ್ತವೆ. ಪಥಸಂಚಲನಗಳ ರಸ್ತೆಯಲ್ಲಿ ಆಗ್ತವೆ. ಎಸ್. ಸೊ ಪ್ರೀ ಕಂಡೀಷನ್ನು ಎರಡಕ್ಕೂ ಪರ್ಮಿಷನ್ ತಗೊಳ್ಬೇಕು ಅಂತ. ಎಸ್. ಈಗ ರಸ್ತೆಯಲ್ಲಿ ಜಾತ್ರೆಗಳು ನಡೀತವೆ, ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ, ಅವರು ಪರ್ಮಿಷನ್ ತಗೊಳ್ಬೇಕಾಗತ್ತೆ ಇದರ ಪ್ರಕಾರ. ಎಸ್, ಯಾಕೆಂತಂದರೆ ಈಗ ಮುಖ್ಯಮಂತ್ರಿಗಳು ರಾತ್ರಿ ಹೇಳಿ ಸಂಪುಟ ಸಭೆಯ ಬಳಿಕ ಮುಖ್ಯಮಂತ್ರಿ ಏನು ಹೇಳಿದರು, ಅನುಮತಿಯನ್ನು ಪಡೆದುಕೊಳ್ಬೇಕು ಅನ್ನೋದನ್ನು ಅವರು ಕಾರ್ಯಕ್ರಮಗಳ ಸೀಮಿತವಾಗಿ ಮಾತಾಡಿದ್ದಾರೆ. ಆದರೆ ಈ ಡ್ರಾಫ್ಟಲ್ಲಿ ಇರ್ತಕ್ಕಂಥದ್ದು ಯಾವ್ಯಾವ ಅಂಶಗಳಿರುತ್ತೆ ಬಹಳ ಮುಖ್ಯ ಆಗುತ್ತೆ. ಯಾರು ಪ್ರವೇಶ ಮಾಡಬೇಕು, ಸಾರ್ವಜನಿಕ ಪ್ರದೇಶವನ್ನು ಯಾರು ಪ್ರವೇಶ ಮಾಡ್ಬೋದು, ಹೇಗೆ ಪ್ರವೇಶ ಮಾಡಬಹುದು, ಅವೆಲ್ಲವೂ ಕೂಡ ನಂತರ ಅಂತಿಮ ಆಗುತ್ತೆ. ಅದನ್ನು ಮಾತ್ರಕ್ಕೆ ಈ ಒಂದು ಬಿಲ್ಲು ಮಾಡಿದ ತಕ್ಷಣ ಎಲ್ಲವೂ ಕೂಡ ನಿರ್ಬಂಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಸಂಖ್ಯಾಬಲ ಇರುವ ಕಾರಣಕ್ಕಾಗಿ ಅನುಮೋದನೆ ಆಗುತ್ತೆ. ಈ ಬಿಲ್ಲನ್ನು ಬೇರೆ ರಾಜಕೀಯವಾಗಿರ್ತಕ್ಕ ಸಬ್ಜೆಕ್ಟನ್ನು ಪ್ರತಿಪಕ್ಷಗಳು ರೈಸ್ ಮಾಡಿದ ಸಂದರ್ಭದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಈಗ ಸೋಮವಾರ ನಾಗೇಂದ್ರ ಅವ್ರ ಪ್ರಕರಣ ಬರುತ್ತೆ. ಈ ನಾಗೇಂದ್ರ ಪ್ರಕರಣಗಳು ಜೋರಾದಾಗ ಅವ್ರ ರಾಜೀನಾಮೆಗೆ ಒತ್ತಾಯಿಸಿ ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡುವ ತೀರ್ಮಾನಗಳನ್ನು BJP ತೆಗೆದುಕೊಂಡಾಗ ಈ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಬಿಲ್ ಇಂಟ್ರೊಡ್ಯೂಸ್ ಮಾಡಿದಾಗ ಡೈವರ್ಷನ್ ಆಗುತ್ತೆ, ಗಲಾಟೆಗಳಾಗುತ್ತೆ, ಗಲಾಟೆ ಮಧ್ಯೆ ವಿಧಾನಸಭೆ ಅಂಗೀಕಾರ ಆಗುತ್ತೆ, ವಿಧಾನ ಪರಿಷತ್ತಲ್ಲಿ ಕೂಡ ಅಂಗೀಕಾರ ಆಗುತ್ತೆ, ಅದು ರಾಜ್ಯಪಾಲರಿಗೆ ಹೋಗುತ್ತೆ. ರಾಜ್ಯಪಾಲರು ಈ ವಿಚಾರದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಅದು ರಿಜೆಕ್ಟ್ ಆದರೆ ಸರ್ಕಾರ ಏನು ಸ್ಟೆಪ್ ತೆಗೆದುಕೊಳ್ಳುತ್ತೆ ಎಲ್ಲವೂ ಕೂಡ ಮುಂದೆ ಅಂತಿಮ ಆಗುತ್ತೆ. ಹಾಗಂತ ಮಾತ್ರಕ್ಕೆ ಎಲ್ಲವೂ 1 ತಿಂಗಳು 2 ತಿಂಗಳಲ್ಲಿ ಮುಕ್ತಾಯ ಆಗೋದಿಲ್ಲ. ಈ ಅವರ ಅಂತಿಮವಾಗಿರ್ತಕ್ಕಂಥ ಗುರಿ ಇರುವಂಥದ್ದು ನಿರ್ದಿಷ್ಟವಾಗಿರ್ತಕ್ಕಂಥ ಕಾರ್ಯಸೂಚಿ ಅವರ ಬಳಿ ಇದೆ. ಹಾಗಾಗಿ ಈ ಒಂದು ಕಾನೂನಿನ ಬಲದ ಮೂಲಕ ಇದು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆಯಾ, ಯಾವ್ಯಾವುದಕ್ಕೆ ಬ್ರೇಕ್ ಹಾಕ್ಬೋದು, ಆ ಬಗ್ಗೆ ಚರ್ಚೆಗಳಾಗಿದೆ. ಚರ್ಚೆಯ ಸಂದರ್ಭದಲ್ಲಿ ಬಿಲ್ ತರಲಿಕ್ಕೆ ತೀರ್ಮಾನ ಆಗಿದೆ. ಬಿಲ್ಲಲ್ಲಿರ್ತಕ್ಕಂಥ ಅಂಶಗಳು ನಿಜವಾಗಲೂ ಕೂಡ RSSನ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲಿಕ್ಕೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋತಕ್ಕಂಥದ್ದು ಈ ಬಿಲ್ ಇಂಟ್ರೊಡ್ಯೂಸ್ ಆದಾಗಲೂ ಗೊತ್ತಾಗುತ್ತೆ. ಜಿತ್, ಎಸ್. ಈಗ ಶಾಖೆಗಳು ಅಂದರೆ ಒಂದು 8-10-15 ಹುಡುಗರು ಸೇರ್ತಾರೆ, ಆಟ ಆಡ್ತಾರೆ. ಅಲ್ಲಿ ರೆಗ್ಯುಲರ್ ಆಗಿ ಕ್ರಿಕೆಟ್ ಆಡೋದಕ್ಕೆ, ಕಬಡ್ಡಿ ಆಡೋದಕ್ಕೆ ಹೋಗೋರು ಇರ್ತಾರೆ. ಎರಡರ ಮಧ್ಯದ ಡಿಫ್ರೆನ್ಷಿಯೇಷನ್ ಏನು ಅನ್ನೋದು ಬಿಲ್ನಲ್ಲಿರುತ್ತಾ? ಎಸ್, ಇರಬೇಕಾಗತ್ತೆ. ಯಾಕೆಂತಂದರೆ ನೀವು ಆಟ ಆಡೋರನ್ನ ಮತ್ತು ಶಾಖೆಯಲ್ಲಿ ಭಾಗಿಯಾಗ್ತಕ್ಕಂಥವ್ರನ್ನೂ ಕೂಡ ಇಬ್ಬರನ್ನು ಒಟ್ಟಿಗೆ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದರೆ ಆಟ ಆಡ್ಲಿಕ್ಕೆ ಯಾರು ಬೇಕಾದ್ರೆ ಗ್ರೌಂಡಿಗೆ ಹೋಗ್ತಾರೆ, ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಅನುಮತಿ ಪಡ್ಕೊಳ್ತಕ್ಕಂಥ ಅವಕಾಶಗಳಿಲ್ಲ. ಈಗ ರಾಜ್ಯದಲ್ಲಿರ್ತಕ್ಕಂಥ ಬಹುತೇಕ ಶಾಲಾ ಕಾಲೇಜುಗಳ ಆವರಣಗಳಿಗೆ ಸೂಕ್ತವಾಗಿರ್ತಕ್ಕಂಥ ಕಾಂಪೌಂಡ್ಗಳಿಲ್ಲ. ಶಾಲೆ ಮುಕ್ತಾಯ ಆದ ನಂತರ ಎಲ್ಲವೂ ಕೂಡ ಫ್ರೀ ಆಗಿರುತ್ತೆ. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಹುತೇಕ ಶಾಲೆಗಳ ಆವರಣಗಳು ಎಲ್ಲವೂ ಕೂಡ ಫ್ರೀ ಆಗಿರುತ್ತೆ. ಅದು ಊರಿನವರ ಜವಾಬ್ದಾರಿಯೊಂದಿಗೆ ಅಲ್ಲಿ ಯಾವುದೇ ರೀತಿಯ ಅಹಿತಕರ ಅಥವಾ ಬೇರೆ ಯಾವುದೇ ಚಟುವಟಿಕೆ ಆಗದಾಗೆ ತಡಿತಕ್ಕಂಥ ಪ್ರಯತ್ನಗಳು ಆ ಊರಿನವ್ರು ಮಾಡ್ತಾರೆ. ಅದು ಹಾಗೇ ಇದೆ. ಈಗ ಅಲ್ಲಿ ನೀವು ಶಾಖೆ ನಡೆಸಲಿಕ್ಕೆ ಅನುಮತಿ ಕೊಡಲ್ಲ ಅಂತಕ್ಕಂಥ ನಿರ್ಧಾರವನ್ನು ಈ ಬಿಲ್ಲಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ ಆದರೆ
ಒಂದೊಮ್ಮೆ ಯಾರು ಅನುಮತಿ ಪಡ್ಕೋಬೇಕು, ಯಾರು ಜವಾಬ್ದಾರರು, ಇವೆಲ್ಲವೂ ಕೂಡ ಆ ಬಿಲ್ಲಲ್ಲಿ ಇರಬೇಕಾಗತ್ತೆ. ನೀವು ಸಾಕೆ ಅಂದರೆ ಆಟ ಆಡುವ ನೆಪದಲ್ಲಿ ಸಾಕೆ ನಡೆಸಲಿಕ್ಕೆ ಮುಂದಾಗಿದ್ದೆ ಆದರೆ ಅಲ್ಲಿ ಬರ್ತಕ್ಕಂಥ ಸಮಸ್ಯೆನ ಹೇಗೆ ಪರಿಹಾರ ಮಾಡಬೇಕಾಗತ್ತೆ ಅದು ಕೂಡ ಬಿಲ್ಲಲ್ಲಿ ಇರಬೇಕಾಗತ್ತೆ. ಮತ್ತು ಯಾರು ಯಾವ ರೀತಿ ಯಾವ ಅಥಾರಿಟಿ ಮೂಲಕ ಅನುಮತಿ ಪಡ್ಕೊಳ್ಬೇಕು ಅನ್ನೋದು ಕೂಡ ಬಿಲ್ಲಲ್ಲಿ ಇರಬೇಕಾಗತ್ತೆ. ಒಂದೊಮ್ಮೆ ಬಿಲ್ಲಲ್ಲಿರ್ತಕ್ಕಂಥ ಅಂಶಗಳನ್ನು ಉಲ್ಲಂಘಿಸಿ ಏನಾದರೂ ಕೂಡ ಸಾಕೆ ನಡೆಸ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೆ ಆದರೆ ಎಷ್ಟು ವರ್ಷ ಶಿಕ್ಷೆ ಅಥವಾ ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷೆಗೆ ಗುರಿಪಡಿಸ್ತಕ್ಕಂಥದ್ದು, ಯಾರನ್ನು ಗುರಿಪಡಿಸೋದು, ಇವೆಲ್ಲವೂ ಕೂಡ ಬ್ರೀಫ್ ಆಗಿ ಅದರಲ್ಲಿ ಡಿಟೇಲ್ಸ್ ಆಗಿ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ಉಲ್ಲೇಖ ಮಾಡಬೇಕಾಗತ್ತೆ. ಈಗ ಈ ಬಿಲ್ಲಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ನಿಯಮಗಳನ್ನು ರೂಪಿಸಿ ಸರ್ಕಾರ ಹೊರಟಿದೆ ಅಂತಕ್ಕಂಥ ಎಲ್ಲೂ ಕೂಡ ಯಾರೂ ಬಹಿರಂಗಪಡಿದೆ. ಯಾಕಂತಂದರೆ ಈ ವಿಚಾರದ ಬಗ್ಗೆ ನಿರ್ದಿಷ್ಟವಾಗಿರ್ತಕ್ಕಂಥ ವ್ಯಕ್ತಿಗಳಷ್ಟೇ ಕೆಲವೊಂದಷ್ಟು ಚಟುವಟಿಕೆಗಳನ್ನು ಮಾಡ್ತಾ ಇರೋದು ಭಾಳ ಸ್ಪಷ್ಟವಾಗಿದೆ. ಪ್ರಿಯಾಂಕಾ ಖರ್ಗೆ, CM ಸೇರಿದಾಗೆ ಪ್ರಮುಖರು ಅಂದರೆ ಇಲ್ಲಿ ಭಾಳ ಮುಖ್ಯವಾಗಿ ಕಾನೂನು ಇಲಾಖೆ ಭಾಳ ದೊಡ್ಡ ಮಟ್ಟದ ಕೆಲಸವನ್ನು ಮಾಡಬೇಕಾಗತ್ತೆ. ಗೃಹ ಇಲಾಖೆ ಡ್ರಾಫ್ಟ್ ಮಾಡಿಕೊಡುತ್ತೆ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಇಲಾಖೆ ಇದನ್ನು ನೋಡಬೇಕಾಗತ್ತೆ. ಕಾನೂನಿನ ಇತಿಮಿತಿ ಒಳಗಡೆ ಇದನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಪೂರಕವಾಗಿರ್ತಕ್ಕಂಥ ವಿವರಗಳನ್ನು ಪ್ರಸ್ತಾಪ ಮಾಡಬೇಕಾಗತ್ತೆ. ಅಂತಿಮವಾಗಿ ಸ್ಕ್ರೂಟಿನಿ ಕಮಿಟಿ ಅದನ್ನು ನೋಡಿ ವಿಧಾನಸಭೆಯಲ್ಲಿ ಮಂಡನೆ ಮಾಡ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ದೊಡ್ಡ ಮಟ್ಟದ ಒಂದು ಪ್ರೊಸೆಸ್ ಕೂಡ ಇದೆ. ಹಾಗಾಗಿ ಸರ್ಕಾರದ ನಿಜವಾದ ಉದ್ದೇಶ ಏನು, ಈ ಉದ್ದೇಶವನ್ನು ಹೇಗೆ ಜಾರಿ ಮಾಡುವ ಪ್ರಯತ್ನಗಳನ್ನು ಮಾಡಲಿಕ್ಕೆ ಹೊರಟಿದೆ, ಯಾವ ಅಥಾರಿಟಿ ಅನುಮತಿ ಪಡ್ಕೋಬೇಕು, ಯಾರನ್ನೇ ಇಲ್ಲಿ ಗುರಿಯಾಗಿಟ್ಕೊಂಡು ಯಾವ ಉದ್ದೇಶವನ್ನು ಜಾರಿ ಮಾಡಿ ಸರ್ಕಾರ ಮುಂದಾಗಿದೆ, ಎಲ್ಲವೂ ಕೂಡ ಬಿಲ್ ಇಂಟ್ರೊಡ್ಯೂಸ್ ಆದ ನಂತರ ಗೊತ್ತಾಗುತ್ತೆ. ಅಜಿತ್, ಮಾರುತೇಶ್ ಇದ್ದಾರೆ. ಮಾರುತೇಶ್, RSS ಶಾಖೆ ನಡೆಸೋದಕ್ಕಾಯ್ತು, ಬಿಲ್ ಬಂತು, ಪರ್ಮಿಷನ್ಗೆ ಲೆಟರ್ ಕೊಟ್ಟರು ಅಂತ ಅನ್ಕೊಳ್ಳಿ. ಯಾವ ಕಾರಣ ಕೊಟ್ಟು ಅದನ್ನು ರಿಜೆಕ್ಟ್ ಮಾಡೋದಕ್ಕಾಗತ್ತೆ? ಸುಮ್ಮನೆ ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ. ಅಲ್ಲ, ಈಗ ಈ ಸಂಘಟನೆ ಪಥಸಂಚಲನ ಮಾಡಿದರೆ ಅಪಾಯ ಆಗತ್ತೆ, ಅಥವಾ ಈ ಸಂಘಟನೆ ಪಥಸಂಚಲನಕ್ಕೆ ಅವಕಾಶ ಕೊಟ್ಟರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅಂತೇಳಿ ಯಾವ ಸಕ್ಷಮ ಪ್ರಾಧಿಕಾರ, ಆ ಪ್ರಾಧಿಕಾರ ತೀರ್ಮಾನ ಮಾಡುವಂಥ ಅಧಿಕಾರವನ್ನು ಈ ಬಿಲ್ನಲ್ಲಿ ಸೇರಿಸಲಾಗಿದೆ ಅನ್ನೋದು ಸದ್ಯಕ್ಕೆ ಬಹಿರಂಗಗೊಳ್ತಾ ಇರುವಂತಹ ಮಾಹಿತಿ. ಉದಾಹರಣೆಗೆ GBA ವ್ಯಾಪ್ತಿಯಲ್ಲಿ ಅಥವಾ GBA ಸೆಂಟ್ರಲ್ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅವ್ರು ಮಾಡೋದೇ ಆದರೆ ಅಲ್ಲಿ ಸ್ಥಳೀಯವಾಗಿ GBA ಅನುಮತಿ ಪಡೆಯಬೇಕಾಗತ್ತೆ. ಒಂದು ವೇಳೆ ಅವರಿಗೆ ಇದಕ್ಕೆ ಅನುಮತಿ ಕೊಟ್ರೆ ನಾಳೆ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತೇಳಿ ಅವರಿಗೆ ಅನಿಸಿದ್ರೆ ಅವರು ಅನುಮತಿಯನ್ನ ತಿರಸ್ಕರಿಸಬಹುದು. ಆಮೇಲೆ ಈಗ ಪ್ರಿಯಾಂಕ್ ಖರ್ಗೆ ಅವರ ವಾದ ಏನು, RSS ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು, RSS ರಿಜಿಸ್ಟ್ರೇಷನ್ ಆಗದಿಲ್ಲ ಅನ್ನುವಂಥದ್ದು ಅವರ ಇರುವಂತಹ ಆರೋಪ. ಮತ್ತು ರಿಜಿಸ್ಟ್ರೇಷನ್ ಮಾಡಿ ಅಂತೇಳಿ ಅವರು ಪದೇ ಪದೇ ಪತ್ರಗಳನ್ನು ಕೂಡ ಬರೆದಿರೋದನ್ನು ನೋಡಿದ್ದೀವಿ. ಈಗ ಅನುಮತಿಯನ್ನ ಪಡೆದುಕೊಳ್ಳುವಾಗ ಯಾವ ಸಂಘಟನೆ ಹೆಸರಲ್ಲಿ ಅನುಮತಿ ಪಡೆದುಕೊಳ್ತಾರೆ? RSSನ ಹೆಸರಲ್ಲಿ ಪಡೆದುಕೊಳ್ಳೋದಕ್ಕೆ ಹೋದರೆ ಇದು ನೋಂದಾಯಿತ ಸಂಘಟನೆ ಅಲ್ಲ, ನಾವು ಇವರಿಗೆ ಅನುಮತಿ ಕೊಡೋಕೆ ಬರೋದಿಲ್ಲ ಅಂತೇಳಿ ತಿರಸ್ಕಾರ ಮಾಡುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಯಾರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಮತ್ತು ಏನೇ ಹೆಚ್ಚು ಕಮ್ಮಿ ಆದರೂ ಯಾರು ಹೊಣೆಗಾರರಾಗಬೇಕಾಗತ್ತೆ ಅವರ ಡೀಟೇಲ್ಗಳನ್ನು ಕೂಡ ಸಕ್ಷಮ ಪ್ರಾಧಿಕಾರ ಅನುಮತಿ ಕೊಡುವಂಥ ಸಂದರ್ಭದಲ್ಲಿ ಕೇಳುತ್ತೆ. ಹೀಗಾಗಿ ನಾಳೆ RSSನ ಹೆಸರಿನಲ್ಲಿ ಪಥಸಂಚಲನ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಯಾವ ಸಂಘಟನೆ ಮಾಡುತ್ತೋ ಆ ಸಂಘಟನೆ ಹೆಸರಿನಲ್ಲಿ ಪಥಸಂಚಲನ ಆಗಬೇಕಾಗುತ್ತೆ. ದೇವಸ್ಥಾನದ ಜಾತ್ರೆ ಆಗುತ್ತೆ ಮಾರುತೇಶ್, ಜಾತ್ರೆ ಮಾಡೋ ರಿಜಿಸ್ಟರ್ಡ್ ಸಂಘಟನೆ ಅಲ್ಲ. ತೇರು ಎಳಿತಾರೆ, ನೂರಾರು ಜನ ಸೇರ್ತಾರೆ. ನೀವು ರಿಜಿಸ್ಟರ್ಡ್ ಅಲ್ಲ, ನಾವು ಜಾತ್ರೆ ಮಾಡೋದಕ್ಕೆ ಅನುಮತಿ ಕೊಡಲ್ಲ ಅನ್ಬೋದಾ? ಅಲ್ಲ, ಈ ಎಲ್ಲ ಕಾಂಪ್ಲಿಕೇಶನ್ಸು ನಾಳೆ ಇದನ್ನು ಜಾರಿಗೊಳಿಸುವಂಥ ಸಂದರ್ಭದಲ್ಲಿ ನಿಶ್ಚಿತವಾಗಿಯೂ ಬಂದೇ ಬರುತ್ತೆ. ನಾಳೆ ಈಗ ವಿಧಾನಸಭೆಯಲ್ಲೂ ನಂಬರ್ಸ್ ಇದ್ದಾವೆ, ವಿಧಾನ ಪರಿಷತ್ನಲ್ಲೂ ನಂಬರ್ಸ್ ಇದ್ದಾವೆ. ನಾವು ಇದನ್ನು ಅನುಮೋದನೆ ಮಾಡಿ ಕಾನೂನು ಮಾಡಲಿಕ್ಕೆ ಮುಂದಾಗ್ತೀವಿ ಅಂದಾಗ ನಾಳೆ ಗವರ್ನರ್ ಹತ್ರಕ್ಕೆ ಈ ವಿಚಾರಗಳು ಹೋದಾಗ ಅವರು ಕ್ಲಾರಿಫಿಕೇಶನ್ಸನ್ನು ನಿಶ್ಚಿತವಾಗಿಯೂ ಕೇಳ್ತಾರೆ. ಈ ವಿಚಾರದಲ್ಲಿ ಜಾತ್ರೆಯನ್ನು ಇನ್ಕ್ಲೂಡ್ ಮಾಡ್ತೀರಾ, ಜಾತ್ರೆಯ ಮೆರವಣಿಗೆಗಳನ್ನು ತೆಗೆದುಕೊಂಡು ಬರ್ತೀರಾ, ಉರುಸ್ ಮೆರವಣಿಗೆಗಳನ್ನು ತೆಗೆದುಕೊಂಡು ಬರ್ತೀರಾ, ಸಾಮೂಹಿಕ ನಮಾಜನ್ನು ಕೂಡ ತೆಗೆದುಕೊಂಡು ಬರ್ತೀರಾ, ನಾಳೆ ರಾಮನವಮಿ ದಿನ ಎಲ್ಲರೂ ಪ್ರಸಾದ ಹಂಚಿಕೆ ಮಾಡ್ತಾರೆ, ಆಗ ಪೆಂಡಾಲ್ಗಳನ್ನು ಹಾಕಿ ಸಾರ್ವಜನಿಕರಿಗೆ ಪ್ರಸಾದ ವಿತರಣೆ ಮಾಡ್ತಾರೆ, ಇದನ್ನು ಕೂಡ ತರ್ತೀರಾ. ಈ ಥರದ ಎಲ್ಲ ವಿಷಯಗಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆಯಾ ಇಲ್ವಾ ಅನ್ನುವಂಥ ಕ್ಲಾರಿಫಿಕೇಶನ್ಸ್ಗಳು ನಿಶ್ಚಿತವಾಗಿಯೂ ನಾಳೆ ಬಂದೇ ಬರುತ್ತೆ. ಆ ರೀತಿ ಮಾಡಲಿಕ್ಕೆ ಸರ್ಕಾರ ಮುಂದಾಗತ್ತಾ? ನಾಳೆ ಆ ರೀತಿ ಮಾಡಲಿಕ್ಕೆ ಮುಂದಾದರೆ ಈ ಸರ್ಕಾರದಲ್ಲಿ ಒಂದು ಹಬ್ಬ ಜಾತ್ರೆ ಆಚರಣೆ ಮಾಡೋದಕ್ಕೂ ಅನುಮತಿ ಪಡೆಯಬೇಕು ಅನ್ನುವಂಥದ್ದಾದರೆ ಸಹಜವಾಗಿ ಸರ್ಕಾರಕ್ಕೆ ಅದು ನೆಗೆಟಿವ್ ಇಮೇಜ್ ಅನ್ನು ತಂದು ಕೊಡುವಂತಹ ಬೆಳವಣಿಗೆ ಆಗುತ್ತೆ. ಹಾಗಾಗಿ ಇದು ಬಹಳ ಸೂಕ್ಷ್ಮವಾಗಿರುವಂಥ ವಿಚಾರ. ರೂಲ್ಸ್ ಫ್ರೇಮ್ ಮಾಡುವಂಥ ಸಂದರ್ಭದಲ್ಲಿ ಯಾವುದನ್ನು ಇನ್ಕ್ಲೂಡ್ ಮಾಡ್ತಾರೆ, ಯಾವುದನ್ನು ಇನ್ಕ್ಲೂಡ್ ಮಾಡಲ್ಲ, ಕೇವಲ ಸಂಘಟನೆಗಳಿಗೆ ಇದು ಸೀಮಿತ ಆಗುತ್ತಾ, ನಾಳೆ ದೇವಸ್ಥಾನಗಳ ಆಡಳಿತ ಮಂಡಳಿಗೂ ಸೀಮಿತ ಆಗುತ್ತಾ, ಜಾತ್ರೆ ಮಾಡುವಂತಹ ಆಡಳಿತ ಮಂಡಳಿಗಳಿಗೆ ಇದು ಸೀಮಿತ ಆಗುತ್ತಾ,
ಯಾವುದಕ್ಕೆ ಇದು ಸೀಮಿತವಾಗುತ್ತೆ ಅನ್ನೋದು, ಅಂದರೆ ಅಷ್ಟು ಮೇಲ್ನೋಟಕ್ಕೆ ಸುಲಭವಾಗಿ ಹೇಳಿದ ಹಾಗೆ RSS ಮತ್ತು ಇತರ ಸಂಘಟನೆಗಳು ಅಂತ ಹೇಳಿದ ಹಾಗೆ ಜಾರಿಗೊಳಿಸುವಂಥ ವಿಚಾರಕ್ಕೆ ಬಂದಾಗ ಇದು ಅಷ್ಟು ಸುಲಭ ಅಲ್ಲ ಅನ್ನೋದು ಈಗ ಅರಿವಿಗೆ ಬರ್ತಾ ಇರುವಂಥ ವಿಚಾರ. ಹಾಗಾಗಿ ಈ ರೂಲ್ಸ್ ಏನು ಫ್ರೇಮ್ ಮಾಡ್ತಾರೆ, ಯಾರ ವ್ಯಾಪ್ತಿ, ಅಂದರೆ ಯಾರಿಗೆ ಇದನ್ನು ವ್ಯಾಪ್ತಿಗೆ ಒಳಪಡಿಸ್ತಾರೆ, ಯಾವ ಸಂಘಟನೆಗಳಿಗೆ ಇದನ್ನು ನಿರ್ದಿಷ್ಟವಾಗಿಯೇ ಮಾಡ್ತಾರಾ ಇಲ್ವಾ, ಅಥವಾ ರಿಜಿಸ್ಟರ್ಡ್ ಅನ್ನುವಂಥ ವಿಚಾರಕ್ಕೆ ಬಂದಾಗ ಯಾರ್ಯಾರನ್ನು ತರ್ತಾರೆ, ಈ ರೂಲ್ಸ್ ಫ್ರೇಮ್ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಕುತೂಹಲ ಇದೆ. ಹಾಗಾಗಿ ಬಿಲ್ಲು ಸದನಕ್ಕೆ ಮಂಡನೆ ಆದಾಗಷ್ಟೇ ಅದರ ವಿವರಣೆಗಳು ಹೆಚ್ಚು ಸಿಗುತ್ತೆ ಅಂತ ಕಾಣಿಸುತ್ತೆ ಅಜಿತ್. ಆದರೆ ಇದೇ ಅಧಿವೇಶನದಲ್ಲಿ ತರೋದಂತೂ ಫಿಕ್ಸ್ ಅಲ್ವಾ? ಖಂಡಿತ ಇದೇ ಅಧಿವೇಶನಕ್ಕೆ ಬಿಲ್ಲನ್ನು ತರೋದಕ್ಕೆ ಎಲ್ಲ ರೀತಿಯಾದಂಥ ತಯಾರಿಗಳು ನಡೆದಿದ್ದಾವೆ. ಹಾಗಾಗಿಯೇ ನಿನ್ನೆ ಕ್ಯಾಬಿನೆಟ್ನಲ್ಲಿ ಅನುಮೋದನೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ DK ಶಿವಕುಮಾರ್ ಅವರು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅಂದರೆ ನಾವಿದನ್ನು ತರೋದಕ್ಕೆ ಹೊರಟಾಗ ಇದನ್ನು ಅವರು ಲಾಭ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ, ಇದರ ಬಗ್ಗೆ ಒಂದು ಎಚ್ಚರಿಕೆ ಇರಲಿ ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದಾರಂತೆ ನಿನ್ನೆ ಕ್ಯಾಬಿನೆಟ್ನಲ್ಲಿ. ಹೀಗಾಗಿ ಇದನ್ನು ಈ ಅಧಿವೇಶನಕ್ಕೆ ತರೋದೇ ಆದರೆ ರೂಲ್ಸ್ ಫ್ರೇಮ್ ಈಗಾಗಲೇ ಆಗಿದೆಯಾ ಇಲ್ವಾ, ಅಥವಾ ಇನ್ನಷ್ಟು ಚರ್ಚೆಗೆ ಇದನ್ನು ತರಬೇಕಾ, ಅಥವಾ ಇನ್ನಷ್ಟು ವಿವರಗಳು ಬೇಕಾ, ಈ ಬಗ್ಗೆಯೂ ಕೂಡ ಒಂದು ಚರ್ಚೆಗಳು ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ವಿಧಾನಸಭೆಗೆ ಮಂಡನೆ ಆಗುವಂತಕ್ಕೆ ಮುಂಚಿತವಾಗಿ ಇನ್ನೊಂದಷ್ಟು ಚರ್ಚೆಗಳು ನಡೆಯುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಅಂತ ಕಾಣುತ್ತೆ ಅಜಿತ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.